ಶ್ರೀ ಮಹಾಗಣಪತಿಯೇ ನಮಃ. ಸರ್ವದೇವತಾಮಯನಾಗಿ ಹುಟ್ಟಿದ ಆ ದೇವತಾ ಬಾಲಕನಿಗೆ ಸಹಜ ಸಿದ್ಧವಾದ ಶಕ್ತಿ ಎಷ್ಟಿತ್ತೋ ಏನೋ, ಅವನು ನಿಜವಾಗಲೂ ಕೂಡ ಆಕಾಶದಲ್ಲಿ ವಾಯುಮಂಡಲವನ್ನು ದಾಟಿ ಸೌರಮಂಡಲದ ಹತ್ತಿರ ಹೋಗ್ತಾ ಇದ್ದ ಅಂತ ನಾವು ಅಂದ್ಕೊಂಡ್ವಲ್ವ. ಹಾಗೆ ಆವಾಗೇನಾಗಿದೆ ಅಂತೀರಾ, ಇದ್ದಕ್ಕಿದ್ದಾಗೆ ಸೂರ್ಯಗ್ರಹಣದ ಸಮಯ ಹತ್ತಿರ ಬರ್ತಾ ಇದೆ. ಅಲ್ಲಿ ಈವಾಗಲೇ ಬರಬೇಕೆ ಅದು ಸೂರ್ಯಗ್ರಹಣ. ನಮ್ಮ ಸ್ವಾಮಿ ಹತ್ತಿರ ಹೋಗೋದ್ರೊಳಗಾಗಿ ಅದು ಬೇರೆ ಬರ್ತಾ ಇದೆ. ನೋಡ್ಬಿಡ್ತದೋ, ನನ್ನ ಛಾಯೆ ತಾನೇ ಹೋಗ್ಬೇಕಾದ್ದು ಸೂರ್ಯನ ಮೇಲೆ. ಇದೇನು ನನಗನ್ನು ಮುಂಚೆ ಇನ್ನೇ ದೊಡ್ಡ ಛಾಯೆ ಯಾವುದೋ ಇನ್ನೊಂದು ರಾಹು ಬರ್ತಾ ಇದ್ದಾನಲ್ಲ, ಯಾರೋ ಪೋಟಿಗೆ ಬಿಟ್ಬಿಟ್ಟಿದಾರಲ್ಲಪ್ಪ ನನ್ನ ಮೇಲೆ. ಸೂರ್ಯನ ನುಂಗುವುದಕ್ಕೆ ರಾಹು ಅದೇ ಸಮಯಕ್ಕೆ ಸೂರ್ಯನ ಕಡೆ ಪ್ರಯಾಣ ಮಾಡ್ತಾ ಇದ್ದ ಅಂತ ಅಂದ್ಕೊಂಡ್ವಲ್ಲ. ತನಗಿಂತಲೂ ವೇಗವಾಗಿ ಹಾರು ಹೋಗ್ತಾ ಇರ್ತಕ್ಕಂಥ ಕಪಿ ಮರಿಯನ್ನು ನೋಡಿ ರಾಹುಗೆ ಆಶ್ಚರ್ಯ ಆಯ್ತಂತೆ. ಏನು ಒಂದು ಕಪಿ ಮರಿ ಇದು, ಇಷ್ಟು ಬೇಗ ಹೋಗ್ತಾ ಇದೆ, ಏನಪ್ಪ ಇದಕ್ಕೆ ಇಷ್ಟೊಂದು ಸ್ಪೀಡ್ ಇದೆ ಅಂಥೇಳಿ ಆ ಕಪಿ ಮರಿ ಹತ್ರ ಹೋಗ್ಬಿಟ್ಟು ಯಾರೋ ನೀನು ಅಂತ ಗದರಿಸ್ತಾನೆ. ಕಪ್ಪನೆ ತಲೆ ಮಾತ್ರ ಕಾಣಿಸ್ತಾ ಇರತಕ್ಕಂಥ ರಾಹುವನ್ನು ನೋಡ್ತಾನೆ ಬಾಲಾಂಜನೇಯ. ಅದೊಂದು ಕಪ್ಪು ನೇರಳೆ ಹಣ್ಣಿರಬೇಕು ಅಂದ್ಕೊಂಡ್ಬಿಟ್ಟು, ಇಲ್ಲಿ ನೋಡಿ ಇಲ್ಲಿ ಏನು ಕಥೆ ಆಗತ್ತೆ. ರಾಹುವಿನ ತಲೆಯನ್ನು ಹಿಡ್ಕೊಬೇಕು ಅಂತ ಬಾಯೊಳಗೆ ಹಾಕ್ಕೊಳ್ಳೋದಕ್ಕೆ, ಆ ಹಿಡ್ಕೊಂಡು ಬಾಯೊಳಗೆ ಹಾಕ್ಕೋಬೇಕು ಅಂತ ಹೋಗ್ತಾನೆ. ಅಲ್ಲಿ ಅದನ್ನು ಬಿಟ್ಬಿಟ್ಟು ಇದನ್ನು ಹಿಡ್ಕೋತಾನೆ. ರಾಹು ಅನ್ಕೋತೇನೆ ನನ್ನ ಕಡೆ ತಿರ್ಕೊಂಡ್ಬಿಡ್ತಲ್ಲ ಇದು. ಅಷ್ಟರಲ್ಲಿ ರಾಹು ಜಾರಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಅಯ್ಯಪ್ಪ ಇದೇನು ಸೂರ್ಯನ ಹಿಡ್ಕೊಳ್ಳೋಕೆ ಹೋಗ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡ್ರೆ ಇದು ನನ್ನ ಮೇಲೆ ತಿರ್ಕೊಂಡ್ಬಿಡೋದೆ, ನನ್ನೇ ಹಿಡ್ಕೊಂಡು ತಿಂದುಬಿಡ್ತಾ ಇದೆ. ನನ್ನ ಮೇಲೆ ನೆರಳನ್ನು ಆವರಿಸ್ಕೊಂಡ್ಬಿಟ್ರೆ ಹಿಡ್ಕೊಂಡು ತಿನ್ನೋದಂದ್ರೆ ಇದು ಆಕಾರಗಳಲ್ಲ ಇದೆ. ಅಲ್ಲಿ ಅದೊಂದು ನಿಮಗೆ ಹೇಳೋಕ್ಕಾಗಲ್ಲ ಬಿಡಿ. ಒಂದು ಡಿಗ್ರಿಗಳು ಆ ಒಂದಕ್ಕೊಂದು ನೆರಳಿನಲ್ಲಿ ಒಂದಕ್ಕೊಂದು ರಾಹು ಒಂದು ಬೇರೆ ಬೇರೆಯ ಗ್ರಹಗಳ ಒಂದು ಗತಿಯನ್ನು ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ. ಅದಕ್ಕೆ ಅದು ಅರ್ಥವಾಗಲಿ ಅಂತ ರಾಹು ಹಿಡ್ಕೊಂಡ, ಗ್ರಹಣ, ಕರಗಾಯಿತು, ನುಂಗುದ, ಬಿಟ್ಟ, ಹಿಡ್ಕೊಂಡ, ಸ್ನಾನ ಮಾಡಿ, ನುಂಗುದ, ಸ್ನಾನ ಮಾಡಿ, ಬಿಟ್ಟ, ಸ್ನಾನ ಮಾಡಿ. ಅದೇನು ಅಲ್ಲಿ ಹಿಡ್ಕೊಂಡು ನಾವಿಲ್ಲಿ ಸ್ನಾನ ಮಾಡ್ಕೊಳ್ಳೋದು ಏನ್ರಿ, ನೀರಿಲ್ದಿರೋ ಟೈಮಲ್ಲಿ ಸೋಮನೆ ಅನಿಸುತ್ತೆ ಒಂದೊಂದ್ಸತಿ ನಮಗೆ. ರಾಹು ಅಲ್ಲೆಲ್ಲ ಹಿಡ್ಕೊಂಡು ನಮ್ಮನೇನೆ ಅಂಡೆಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅನ್ಕೋತೀವಿ ನಾವು. ಇರು ನೀರೆಲ್ಲ ಸುರಿದಾಕ್ಬಿಡ್ತೀವಿ ನಾವು ಹೊತ್ಲಾಗಿ ಹೋಗೋತ್ಲಾಗಿ. ಎಲ್ಲ ಕೂಡಾಕೊಂಡಿರ್ತೀವಿ ಬಿಂದಿಗೆಗಳೆಲ್ಲ. ರಾಹು ನಮ್ಮನೆ ಬಿಂದಿಗೆಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟು ಅದಕ್ಕೆ ಅವನು ಹಿಡ್ಕೊಂಡ್ರೆ ನಮಗೇನು ಸ್ನಾನ ಮಾಡಬೇಕು ಅಂತ ಏನೂ ಒಂದು ಅರ್ಥವಾಗ್ತಾ ಇಲ್ಲ ನಮಗೆ. ಇರಲಿ ಬಿಡಿ, ಅದು ಆಮೇಲೆ ಮಾತಾಡ್ಕೊಳ, ಯಾಕೆ ಬಿಡಿ. ಅಷ್ಟರಲ್ಲಿ ರಾಹು ಜಾರಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಹೆದರ್ಕೊಂಡು ನೇರವಾಗಿ ದೇವೇಂದ್ರನ ಹತ್ತಿರ ಹೋಗ್ತಾನೆ. ದೇವೇಂದ್ರ, ಈ ದಿನ ಸೂರ್ಯನನ್ನು ನುಂಗುವುದಕ್ಕೆ ನನಗೆ ಅನುಮತಿ ಕೊಟ್ಟು ರಹಸ್ಯವಾಗಿ ಇನ್ನೊಬ್ಬ ಬಾಲಕನಿಗೂ ಕೂಡ ಅದೇ ಕೆಲಸ ಕೇಳಿದ್ದೀಯ ನೀನು. ನಾನು ಛಾಯೆ ಬೀಳಬೇಕಲ್ವಾ ಸೂರ್ಯನ ಮೇಲೆ, ಅದು ಬಿಟ್ಬಿಟ್ಟು ಇನ್ಯಾವುದೋ ರಾಹು ಬಂದು ಛಾಯೆ ಬೀಳಿಸ್ಬಿಟ್ಟು ನನಗನ್ನ ಮುಂಚೆ ನಂದೇನಿದೆ ಅಲ್ಲಿ, ಆ ಕರಿ ಒಳಗೆ ನನ್ನ ಕರಿ ಏನಾಗ್ತದೆ, ಸರಿ ಹೋಗಲ್ಲ. ಅದಕ್ಕೆ ಇದು ತುಂಬ ಅನ್ಯಾಯ ಆಗಿಬಿಟ್ಟಿದೆ ಪ್ರಭು ಅಂತ ದೇವಸಭೆಯಲ್ಲಿ ಜೋರಾಗಿ ಕೂಗಾಡ್ತಾನಂತೆ. ಇಂದ್ರನಿಗೆ ಅವಮಾನ ಆಯ್ತಂತೆ. ತನ್ನ ಆಜ್ಞೆ ಇಲ್ಲದೆ ಯಾರೋ ಇವೆಲ್ಲ ಕ್ಷಣಗಳಲ್ಲಿ ಆಗಿಬಿಡುತ್ತೆ. ದೇವಸಭೆಗೆ ಹೋಗೋದು, ಅಲ್ಲಿ ಕೂತ್ಕೊಂಡೋದು, ಅಲ್ಲಿ ಅಪ್ಲಿಕೇಶನ್ ಕೊಡೋದು, ದೇವಸಭೆ ಕರೆದಾಗ ಹೋಗೋದು, ಅದೆಲ್ಲ ಇಲ್ಲ. ಅಲ್ಲಿ ಕ್ಷಣಗಳಲ್ಲಿ ಆಗಿಬಿಡುತ್ತೆ. ಯಾರೋ ದುರ್ಮಾರ್ಗಿ ರಾಹು ಪದವಿಯನ್ನು ಲಪಟಾಯಿಸ್ತಾ ಇದ್ದಾನೆ ಅನಿಸ್ತದೆ. ಮಹಾಕ್ರೋಧದಿಂದ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದು ಐರಾವತವನ್ನು ಏರಿ ಸೂರ್ಯಮಂಡಲದ ಕಡೆ ಹೊರಟ ಅಂತೆ. ಏನಾಗ್ತಿದೆಯೋ ಸೂರ್ಯನನ್ನು ರಕ್ಷಣೆ ಮಾಡಬೇಕು, ರಾಹುವನ್ನು ರಕ್ಷಣೆ ಮಾಡಬೇಕು ಅಂತ ಹೊರಟಂತೆ. ಅಷ್ಟು ಹೊತ್ತಿಗೆ ಬಾಲಾಂಜನೇಯ ಬಾಯಿಯನ್ನು ತೆರೆದು ಸೂರ್ಯನನ್ನು ನುಂಗುವುದಕ್ಕೆ, ಯಾಕೆಂದರೆ ಅವನು ಹೊಟ್ಟೋದ ಕಂಪ್ಲೇಂಟ್ ಕೊಡೋಕ್ಕೆ, ಸೂರ್ಯ ಒಬ್ಬ ಉಳ್ಕೊಂಡ, ಅದಕ್ಕೆ ಅವನು ಹಿಡ್ಕೊಳ್ಳೋಕ್ಕೆ
ನುಂಗುವುದಕ್ಕೆ ಹೊರಟಿದ್ದ. ಸೂರ್ಯನ ನುಂಗುವುದಕ್ಕೆ ಹೋಗ್ತಾ ಇರತಕ್ಕಂಥ ಬಾಲಾಂಜನೇಯನ ನೋಡಿ ಇಂದ್ರ ದೇವಲೋಕದಿಂದ ಓಡೋಡಿ ಬಂದವನೇ ನಿಲ್ಲು ನಿಲ್ಲು ಅಂತ ಕೂಗ್ಕೊಡ್ತಾನೆ. ನೋಡೋಣ ಮುಂದೆ ಏನಾಗುತ್ತೆ. ಜೈ ಗುರುದತ್ತ.